ಮೊದಲೇ ರೆಡಿ ಮಾಡ್ಕೊಂಡು ಬಂದಿದ್ದು ಖಾರ ಪುಡಿ ತೆಗೆದ ಸಂತು ಮುಖ ಕರೆಸಿದ ಬಿಯರ್ ಬಾಟಲ್ ತಗೊಂಡು ತಲೆ ಮೇಲೆ ಬಾರಿಸೇ ಬಿಟ್ಟ. ಜೋರ್ ಗಲಾಟೆ, ಚಾಟ ಕಿರ್ಚಾಟ ಎಲ್ಲ ಶುರುವಾಗಿದೆ. ಒಳಗಿದ್ದೀರ ಏನಾಯ್ತು ಅಂತ ಬಾಗಿಲು ತೆಗೆದು ನೋಡಿದ್ರೆ ಸಂತು ತಲೆ ಮೇಲಿಂದ ಫುಲ್ ರಕ್ತ. ಈ ಮಂಜ ನೋಡಿದ್ರೆ ಹೊಡೆದೋಗಿರೋ ಬಾಟ್ಲಿ ಹಿಡ್ಕೊಂಡು ಫುಲ್ ಸ್ಟಂಟ್ ಮಾಡ್ತಾವೆ. ಅದೇ ಬಾಟಿ ತಗೊಂಡು ಈ ಲೀಲಾವತಿನ ಹೊರಗಡೆ ಬರ್ದಂಗೆ ಅವಳ ಮೇಲೆ ಹೋಗವನೆ. ಹೆಂಗೋ ಲೀಲಾವತಿ ಬಚಾವು. ಇಷ್ಟೆಲ್ಲ ರಂಪಾಟ ಮಾಡಿ ಕಾರ್ ಎದ್ಕೊಂಡು ಎಸ್ಕೇಪ್ ಆಗ್ಬಿಟ್ಟ ಮಂಜ. ಸಂತು ಸೀದಾ ಹಾಸ್ಪಿಟ್ಲ್ಗೆ ಹೋಗಿ ಅಡ್ಮಿಟ್ ಆದ. ಇಂಥ ಸೈಕೋ ಮುಂಜಾನೆ ಡ್ರಾಮಾ ನೋಡಿಕೊಂಡು ಅವ್ನ ನೌಟಂಕಿ ಮಾತು ಕೇಳ್ಕೊಂಡು ಈ ಗ್ಯಾರಂಟಿ ಯಾಕರಮ್ಮ ಈ ಲೀಲಾವತಿನ ಈ ಮೆಟ್ಲು ಜೊತೆ ಕಳಿಸ್ತಾರೆ. ಈ ಲೂಸ್ ನನ್ನ ಮಗ ಅವತ್ತೇ ಈ ಲೀಲಾವತಿನ ಬುಡ್ದು ಕೊಂದಿದ್ದಿದ್ರೆ ಈ ಅನಾಹುತಕ್ಕೆ ಯಾರು ಹೊಣೆ ಹಾಕ್ತಿದ್ರು? ಈ ಲೀಲಾವತಿನ ಕೊಂದು ಈ ಮುಟಾಳ ಜೈಲ್ಗೆ ಹೋಗ್ತಿದ್ದ. ಪಾಪ ಆ 3 ಮಕ್ಕಳು ಕತೆ ಏನಾಗಬೇಕಾಗಿತ್ತು? ಇಷ್ಟೆಲ್ಲ ರಾದ್ದ ಅಂತ ಆದ್ಮೇಲೆ ಅದು ಸರಿ ಹೋಗೋ ಸಂಸಾರನ ಅನ್ನೋ ಸೆನ್ಸಾರ್ ಇರ್ಬೇಕಲ್ವಾ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಪಂಚಾಯಿತಿ ಮಾಡೋರಿಗೆ. ನೀನು ಓದಿಲ್ಲ ಬರ್ದಿಲ್ಲ, ಕೆಲ್ಸಕ್ಕೆ ಹೋಗಲ್ಲ, ಹೆಂಗ್ ಸಾಕ್ತೀಯ ಮಕ್ಕಳನ್ನ? ಗಂಡನ ಜೊತೆ ಹೋಗಿ ಹೆಂಗಾದ್ರೂ ಹೊಲ್ಕು ಹಚ್ಕೊಂಡು ಬಾಯಿ ಮುಚ್ಕೊಂಡು ಸಂಸಾರ ಮಾಡೋಂಥ ಬುದ್ಧಿ ಹೇಳ್ತಾರೆ ಕೋರ್ಸ್ಕೊಂಡು. ಅಂದರೆ ಗಂಡ ಏನಾದರೂ ಮಾಡಲಿ, ಹೆಂಗಾದರೂ ಬಳಸ್ಲಿ, ಹೆಂಗಾದ್ರೂ ನಡೆಸ್ಕೊಳ್ಳಿ, ಎಲ್ಲ ಅದುಕೊಂಡು ಅವನ ಜೊತೆ ಸಂಸಾರ ಮಾಡುವಂಥ ಒತ್ತಾಯ ಹೆಂಗ್ರಿ ಮಾಡೋದಕ್ಕೆ ಸಾಧ್ಯ? ಇಷ್ಟೆಲ್ಲ ಅಧ್ವಾನ ಮಾಡಿರೋ ಈ ಸೈಕೋ ಮಂಚ ಎಲ್ಲ ಮರೆತು ಈ ಲೀಲಾವತಿ ಜೊತೆಗೆ ಬಾಳ್ ಮಾಡ್ತಾನೆ ಅಂತ ಹೆಂಗ್ರಿ ಅಂದ್ಕೋತೀರ ನೀವು?